ದೇಶದ ಅತ್ಯುನ್ನತ ಪ್ರಧಾನಮಂತ್ರಿ ಹುದ್ದೆಯನ್ನೇರಿದ ಒಬ್ಬೇ ಒಬ್ಬ ರಾಜಕೀಯ ಭೀಷ್ಮ ಅಂದ್ರೆ ಅದು ಹರದನಹಳ್ಳಿ ದೊಡ್ಡೇಗೌಡ ದೇವೇಗೌಡ. ಹಾಸನದ ಸಣ್ಣ ಹಳ್ಳಿಯಿಂದ ದಿಲ್ಲಿಯ ಕೆಂಪು ಕೋಟೆ ತನಕ ಇವರು ನಡೆದು ಬಂದ ಹಾದಿ ಸಾಮಾನ್ಯವಾದುದಲ್ಲ. 1975ರ ಎಮರ್ಜೆನ್ಸಿ ಟೈಮ್ನಲ್ಲಿ ಇಂದಿರಾ ಗಾಂಧಿ ಸರ್ಕಾರದ ವಿರುದ್ಧ ಹೋರಾಡಿ ಜೈಲು ವಾಸವನ್ನು ಕೂಡ ಅನುಭವಿಸಿದ್ರು. ದೆಹಲಿ ಮೆಟ್ರೋ ರೈಲು ಯೋಜನೆಗೆ ಹಸಿರು ನಿಶಾನೆ ತೋರಿಸಿದ್ದು, ಮಹಿಳಾ ಮೀಸಲಾತಿ ಬಿಲ್ ಮಂಡಿಸೋದಕ್ಕೆ ಮೊದಲು ಶ್ರಮಿಸಿದ್ದು ಇದೇ ದೇವೇಗೌಡ. ಇದು ಕಷ್ಟಪಟ್ಟು ಹೋರಾಡಿದರೆ ಸಾಮಾನ್ಯ ರೈತನ ಮಗನೂ ಕೂಡ ಈ ದೇಶದ ಚುಕ್ಕಾಣಿ ಹಿಡಿಬಹುದು ಅನ್ನೋದಕ್ಕೆ ಬೆಸ್ಟ್ ಎಕ್ಸಾಂಪಲ್. ನಮಸ್ಕಾರ ಎಲ್ರಿಗೂ, ನೀವು ನೋಡ್ತಾ ಇರೋದು ಒನ್ ಇಂಡಿಯಾ ಕನ್ನಡ. ನಾನು ಪ್ರತಿಮಾ. ವೀಕ್ಷಕರೇ, ಭಾರತೀಯ ರಾಜಕಾರಣದಲ್ಲಿ ಕಿಂಗ್ ಮೇಕರ್ಸ್ ಇರ್ತಾರೆ, ಕಿಂಗ್ಸ್ ಕೂಡ ಇರ್ತಾರೆ. ಆದರೆ ಹಳ್ಳಿಯ ಸಾಮಾನ್ಯ ರೈತ ಕುಟುಂಬದಿಂದ ಬಂದು ಯಾವುದೇ ಗಾಡ್ ಫಾದರ್ ಇಲ್ಲದೆ ದೇಶದ ಅತ್ಯುನ್ನತ ಪ್ರಧಾನಮಂತ್ರಿ ಹುದ್ದೆಯನ್ನೇರಿದ ಒಬ್ಬೇ ಒಬ್ಬ ರಾಜಕೀಯ ಭೀಷ್ಮ ಅಂದ್ರೆ ಅದು ಹರದನಹಳ್ಳಿ ದೊಡ್ಡೇಗೌಡ ದೇವೇಗೌಡ. ಎಸ್, ಮಣ್ಣನ್ನ ನಂಬಿ ಬದುಕೋ ಕೋಟ್ಯಾಂತರ ರೈತರ ಧ್ವನಿಯಾಗಿ ಮಣ್ಣಿನ ಸಾರವನ್ನ ಅರಿತು ಈ ನೆಲದ ನೀರಾವರಿ ಮತ್ತು ಕೃಷಿಗಾಗಿ ಇಡೀ ಜೀವನವನ್ನೇ ಮುಡುಪಾಗಿಟ್ಟ ಕಾರಣಕ್ಕಾಗಿ ಎಚ್.ಡಿ. ದೇವೇಗೌಡ ಅವರನ್ನ ಇಂದಿಗೂ ಸಾರ್ವಜನಿಕರು ಹಾಗೆ ರಾಜಕೀಯ ವಲಯದಲ್ಲಿ ಅತ್ಯಂತ ಗೌರವದಿಂದ ಮಣ್ಣಿನ ಮಗ ಅಂತ ಕರೀತಾರೆ. ನಾವಿವತ್ತು ಮಾತನಾಡ್ತಾ ಇರೋದು ಕರ್ನಾಟಕದ ಮಣ್ಣಿನ ಮಗ ಎಚ್.ಡಿ. ದೇವೇಗೌಡ ಅವ್ರ ಬಗ್ಗೆ. 6 ದಶಕಗಳಿಗೂ ಹೆಚ್ಚು ಕಾಲ ಸಕ್ರಿಯ ರಾಜಕಾರಣದಲ್ಲಿ ಇರೋ ಇವರು ಕೇವಲ ಒಬ್ಬ ನಾಯಕ ಮಾತ್ರ ಅಲ್ಲ, ಭಾರತೀಯ ಪ್ರಜಾಪ್ರಭುತ್ವದ ಜೀವಂತ ಇತಿಹಾಸ. ಹಾಸನದ ಸಣ್ಣ ಹಳ್ಳಿಯಿಂದ ದಿಲ್ಲಿಯ ಕೆಂಪು ಕೋಟೆ ತನಕ ಇವರು ನಡೆದು ಬಂದ ಹಾದಿ ಸಾಮಾನ್ಯವಾದದಲ್ಲ. ಅಲ್ಲಿ ಹೋರಾಟ ಇದೆ, ಛಲ ಇದೆ, ಅವಮಾನಗಳಿದೆ, ಹಾಗೆ ಅಸಾಧ್ಯವಾಗಿದ್ದನ್ನ ಸಾಧ್ಯವಾಗಿಸಿದ ರಾಜತಾಂತ್ರಿಕ ಚಾಣಕ್ಯತನ ಇದೆ. ಬನ್ನಿ ಹಾಗಾದ್ರೆ ಇವತ್ತು ಎಚ್.ಡಿ. ದೇವೇಗೌಡ ಅವರ ಬಾಲ್ಯ, ರಾಜಕೀಯ ಏಳು ಬೀಳುಗಳು ಹಾಗೆ ಅವರು ಭಾರತದ ಪ್ರಧಾನಿಯಾದ ಆ ರೋಚಕ ಕಥೆಯನ್ನ ಕಂಪ್ಲೀಟ್ ಆಗಿ ತಿಳ್ಕೊಳ್ಳೋಣ. ಮೊದಲನೇದಾಗಿ ಬಾಲ್ಯ ಹಾಗೆ ಆರಂಭ ದಿನಗಳ ಬಗ್ಗೆ ಮಾತಾಡೋದಾದ್ರೆ, ದೇವೇಗೌಡರು ಹುಟ್ಟಿದ್ದು ಮೇ 18, 1993ರಲ್ಲಿ ಹಾಸನ ಜಿಲ್ಲೆಯ ಹೊಳೆನರಸೀಪುರ ತಾಲೂಕಿನ ಹರದನಹಳ್ಳಿಯಲ್ಲಿ. ತಂದೆ ದೊಡ್ಡೇಗೌಡರು ಹಾಗೆ ತಾಯಿ ದೇವಮ್ಮ. ಇವರದ್ದು ಸಂಪೂರ್ಣವಾಗಿ ಕೃಷಿಯನ್ನೇ ನಂಬಿಕೊಂಡಿದ್ದ ಮಧ್ಯಮ ವರ್ಗದ ಒಕ್ಕಲಿಗ ಕುಟುಂಬ. ಬಾಲ್ಯದಲ್ಲೇ ಗೌಡ್ರಿಗೆ ರೈತರ ಕಷ್ಟಗಳು, ನೀರಾವರಿಯ ಸಮಸ್ಯೆಗಳು ಕಣ್ಣಾರೆ ಕಂಡಿದ್ವು. ಇದೇ ಕಾರಣಕ್ಕೋ ಏನೋ ಮುಂದಿನ ದಿನಗಳಲ್ಲಿ ಇವರು ರೈತರಿಗಾಗಿ ಹೋರಾಡೋ ಧೀಮಂತ ನಾಯಕರಾದ್ರು. ಓದಿನಲ್ಲಿ ಮುಂಚೂಣಿಯಲ್ಲಿದ್ದ ದೇವೇಗೌಡರು ಸಿವಿಲ್ ಎಂಜಿನಿಯರಿಂಗ್ನಲ್ಲಿ ಡಿಪ್ಲೊಮಾ ಪದವಿಯನ್ನ ಪಡೆದುಕೊಂಡ್ರು. ಆದ್ರೆ ಅವರ ಮನಸ್ಸು ಕೇವಲ ನೌಕರಿಗೆ ಮಾತ್ರ ಸೀಮಿತ ಆಗಿರಲಿಲ್ಲ. ಸಮಾಜದಲ್ಲಿನ ಅಸಮಾನತೆ, ರೈತರ ಮೇಲಾಗ್ತಾ ಇದ್ದ ಶೋಷಣೆ ಅವರಲ್ಲಿ ಹೋರಾಟದ ಕಿಡಿಯನ್ನ ಹೊತ್ಸೋ ಹಾಗೆ ಮಾಡುತ್ತೆ. ತಮ್ಮ 20ನೇ ವರ್ಷದಲ್ಲೇ ಅವರು ಸಾರ್ವಜನಿಕ ಜೀವನಕ್ಕೆ ಧುಮುಕ್ತಾರೆ. 1954ರಲ್ಲಿ ಚೆನ್ನಮ್ಮ ಅವರನ್ನ ವಿವಾಹ ಆದ ಗೌಡ್ರಿಗೆ 4 ಪುತ್ರರು ಹಾಗೆ 2 ಪುತ್ರಿಯರು. ಕುಟುಂಬದ ಜವಾಬ್ದಾರಿಯ ಮಧ್ಯೆ ಕೂಡ ಅವರ ಮೊದಲ ಆದ್ಯತೆ ಸಾರ್ವಜನಿಕ ಸೇವೆಯಾಗಿತ್ತು. ದೇವೇಗೌಡರ ರಾಜಕೀಯ ಪಯಣ ಶುರುವಾಗಿದ್ದು ತಳಮಟ್ಟದಿಂದ. ಯಾವುದೇ ರಾಜಕೀಯ ಹಿನ್ನೆಲೆ ಇಲ್ಲದ ಅವರು ಮೊದಲು ಕಾಂಗ್ರೆಸ್ ಪಕ್ಷದ ಸಾಮಾನ್ಯ ಕಾರ್ಯಕರ್ತನಾಗಿ ಕೆಲಸ ಶುರು ಮಾಡ್ತಾರೆ. 1953ರಿಂದ 1962ರ ತನಕ ಆಂಜನೇಯ ಸಹಕಾರ ಸಂಘ ಹಾಗೆ ಹೊಳೆನರಸೀಪುರ ತಾಲೂಕು ಬೋರ್ಡ್ ಸದಸ್ಯರಾಗಿ ಸ್ಥಳೀಯರ ಸಮಸ್ಯೆಗಳಿಗೆ ಧ್ವನಿಯಾಗ್ತಾರೆ. ಆದ್ರೆ ಅವರಿಗೆ ಅತಿ ದೊಡ್ಡ ಬ್ರೇಕ್ ಸಿಕ್ಕಿದ್ದು 1962ರಲ್ಲಿ. ಹೊಳೆನರಸೀಪುರ ವಿಧಾನಸಭಾ ಕ್ಷೇತ್ರದಿಂದ ಯಾವುದೇ ದೊಡ್ಡ ಪಕ್ಷದ ಬೆಂಬಲ ಇಲ್ಲದೆ ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧಿಸಿ ಭರ್ಜರಿ ಜಯ ಸಾಧಿಸುವ ಮೂಲಕ ಫಸ್ಟ್ ಟೈಮ್ ಮೈಸೂರು ವಿಧಾನಸಭೆಯನ್ನ ಅಂದ್ರೆ ಆಗಿನ ಕರ್ನಾಟಕ ವಿಧಾನಸಭೆಯನ್ನ ಪ್ರವೇಶ ಮಾಡ್ತಾರೆ. ಆ ದಿನದಿಂದ 1989ರ ತನಕ ಅದೇ ಕ್ಷೇತ್ರದಿಂದ ಸತತವಾಗಿ 6 ಸಲ ಶಾಸಕರಾಗಿ ಆಯ್ಕೆಯಾಗ್ತಾರೆ. ಅಂದ್ರೆ ಅವರ ಜನಪ್ರಿಯತೆ ಎಷ್ಟಿತ್ತು ಅಂತ ಯೋಚನೆ ಮಾಡಿ. ವಿಧಾನಸಭೆಯಲ್ಲಿ ದೇವೇಗೌಡರ ಭಾಷಣಗಳು ಅಂದ್ರೆ ಆಡಳಿತ ಪಕ್ಷದವರಿಗೆ ನಡುಕ ಹುಟ್ಟಿಸ್ತಾ ಇತ್ತು. ಪ್ರತಿಯೊಂದು ನೀರಾವರಿ ಯೋಜನೆ, ಬಜೆಟ್ ಪ್ರತಿಗಳನ್ನ ರಾತ್ರಿಯಿಡೀ ಕೂತು ಓದಿ ಅಂಕಿ ಅಂಶಗಳ ಸಮೇತ ಸದನದಲ್ಲಿ ಚರ್ಚೆ ಮಾಡ್ತಾ ಇದ್ರು. ಇದೇ ಕಾರಣಕ್ಕೋ ಏನೋ ಅವರು ಅತ್ಯಂತ ಪ್ರಭಾವಶಾಲಿ ವಿರೋಧ ಪಕ್ಷದ ನಾಯಕರಾಗಿ ಹೊರಹೊಮ್ಮಿದ್ರು. 1975ರ ಎಮರ್ಜೆನ್ಸಿ ಟೈಮ್ನಲ್ಲಿ ಇಂದಿರಾ ಗಾಂಧಿ ಸರ್ಕಾರದ ವಿರುದ್ಧ ಹೋರಾಡಿ ಜೈಲು ವಾಸವನ್ನು ಕೂಡ ಅನುಭವಿಸಿದ್ರು. ಈ ಜೈಲು ವಾಸ ಅವರ ರಾಜಕೀಯ ವ್ಯಕ್ತಿತ್ವವನ್ನ ಮತ್ತಷ್ಟು ಸ್ಟ್ರಾಂಗ್ ಮಾಡ್ತು. ಇನ್ನು 1983ರಲ್ಲಿ ಕರ್ನಾಟಕದಲ್ಲಿ ಫಸ್ಟ್ ಟೈಮ್
ಕಾಂಗ್ರೆಸ್ಸೇತರ ಜನತಾ ಪಾರ್ಟಿ ಸರ್ಕಾರ ಅಧಿಕಾರಕ್ಕೆ ಬಂದಾಗ ರಾಮಕೃಷ್ಣ ಹೆಗಡೆಯವರ ಸಂಪುಟದಲ್ಲಿ ದೇವೇಗೌಡರು ಸಾರ್ವಜನಿಕ ಲೋಕೋಪಯೋಗಿ ಮತ್ತು ನೀರಾವರಿ ಸಚಿವರಾದರು. ಈ ಅವಧಿಯೇ ದೇವೇಗೌಡರನ್ನ ಮಣ್ಣಿನ ಮಗ ಅನ್ನೋ ಬಿರುದಿಗೆ ಸಂಪೂರ್ಣವಾಗಿ ಅರ್ಹರನ್ನಾಗಿ ಮಾಡಿತು. ಕರ್ನಾಟಕದ ಇಂಚಿಂಚು ಭೂಮಿಯ ನೀರಾವರಿ ನಕ್ಷೆ ಗೌಡರ ತಲೆಯಲ್ಲಿತ್ತು. ಹೇಮಾವತಿ, ಹಾರಂಗಿ, ಕಬಿನಿ ಮತ್ತು ಕೃಷ್ಣಾ ಮೇಲ್ದಂಡೆ ಯೋಜನೆಗಳ ಅನುಷ್ಠಾನಕ್ಕೆ ರಾತ್ರಿ ಹಗಲು ಶ್ರಮಿಸ್ತಾರೆ. ಹಣಕಾಸಿನ ಕೊರತೆ ಇದ್ದಾಗಲೂ ಹಠ ಬಿಡದೆ ನೀರಾವರಿ ಯೋಜನೆಗಳಿಗೆ ಹಣ ಮೀಸಲಿಡ್ತಾರೆ. ನೀರಾವರಿ ವಿಷಯದಲ್ಲಿ ತಮಿಳುನಾಡು ಅಥವಾ ನೆರೆ ರಾಜ್ಯಗಳ ವಿರುದ್ಧ ಕರ್ನಾಟಕದ ಹಿತಾಸಕ್ತಿಯನ್ನ ಕಾಯೋದಕ್ಕೆ ಅವರು ಎಂದಿಗೂ ಹಿಂಜರಿಯಲಿಲ್ಲ. ಇಂದಿಗೂ ಉತ್ತರ ಕರ್ನಾಟಕದ ಆಲಮಟ್ಟಿ ಜಲಾಶಯದ ಎತ್ತರವನ್ನ ಹೆಚ್ಚಿಸುವಲ್ಲಿ ಮತ್ತು ಹಳೆ ಮೈಸೂರು ಭಾಗದ ನೀರಾವರಿ ಕ್ರಾಂತಿಯಲ್ಲಿ ಗೌಡರ ಶ್ರಮವನ್ನ ಯಾರೂ ಮರೆಯುವುದಕ್ಕೆ ಸಾಧ್ಯ ಇಲ್ಲ. ರಾಜಕೀಯದಲ್ಲಿ ಏಳು ಬೀಳುಗಳು ಸಹಜ. 1989ರ ಚುನಾವಣೆಯಲ್ಲಿ ದೇವೇಗೌಡರು ಸೋಲನ್ನ ಅನುಭವಿಸಬೇಕಾಗತ್ತೆ. ಆದ್ರೆ ಫಿನಿಕ್ಸ್ ಹಕ್ಕಿಯಂತೆ ಎದ್ದು ಬಂದ ಅವರು 1991ರಲ್ಲಿ ಹಾಸನ ಲೋಕಸಭಾ ಕ್ಷೇತ್ರದಿಂದ ಗೆದ್ದು ಸಂಸತ್ಗೆ ಎಂಟ್ರಿ ಕೊಡ್ತಾರೆ. ತದನಂತರ 1994ರಲ್ಲಿ ರಾಜ್ಯ ರಾಜಕಾರಣಕ್ಕೆ ಮರಳಿ ಜನತಾದಳವನ್ನ ಅಧಿಕಾರಕ್ಕೆ ತರ್ತಾರೆ. ಡಿಸೆಂಬರ್ 11, 1994ರಂದು ಎಚ್.ಡಿ. ದೇವೇಗೌಡರು ಕರ್ನಾಟಕದ 14ನೇ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿದರು. ಮುಖ್ಯಮಂತ್ರಿಯಾಗಿ ಅವರ 20 ತಿಂಗಳ ಆಡಳಿತಾವಧಿ ಅತ್ಯಂತ ಆಕ್ಟಿವ್ ಆಗಿತ್ತು. ಕೇವಲ ರೈತರಷ್ಟೇ ಅಲ್ಲ, ಬೆಂಗಳೂರನ್ನ ಜಾಗತಿಕ ಐಟಿ ಹಬ್ ಆಗಿ ಪರಿವರ್ತಿಸೋ ಮೊದಲ ಐಟಿ ನೀತಿಯನ್ನ ತಂದಿದ್ದು ನಮ್ಮ ದೇವೇಗೌಡರು. ಹಿಂದುಳಿದ ವರ್ಗಗಳಿಗೆ ಮತ್ತು ಅಲ್ಪಸಂಖ್ಯಾತರಿಗೆ ಮೀಸಲಾತಿ ಕಲ್ಪಿಸುವಲ್ಲಿ ಅವರು ಐತಿಹಾಸಿಕ ನಿರ್ಧಾರಗಳನ್ನು ತೆಗೆದುಕೊಳ್ತಾರೆ. ಹುಬ್ಬಳ್ಳಿ ಈದ್ಗಾ ಮೈದಾನದ ವಿವಾದದಂತಹ ಕಠಿಣ ಕಾನೂನು ಸುವ್ಯವಸ್ಥೆಯ ಸವಾಲುಗಳನ್ನ ಅತ್ಯಂತ ಚಾಣಕ್ಯತನದಿಂದ ಹತ್ತಿಕ್ಕಿ ರಾಜ್ಯದಲ್ಲಿ ಶಾಂತಿ ನೆಲೆಸೋ ಹಾಗೆ ಮಾಡಿದ್ರು. ಈಗ ರೋಚಕ ಘಟ್ಟಕ್ಕೆ ಬರೋದಾದ್ರೆ ಅದು 1996ರ ಲೋಕಸಭಾ ಚುನಾವಣೆ. ದೇಶದಲ್ಲಿ ಯಾವುದೇ ಪಕ್ಷಕ್ಕೆ ಸ್ಪಷ್ಟ ಬಹುಮತ ಸಿಗಲಿಲ್ಲ. ಅಟಲ್ ಬಿಹಾರಿ ವಾಜಪೇಯಿ ಅವರ 13 ದಿನಗಳ ಸರ್ಕಾರ ಬಿದ್ದು ಹೋಯಿತು. ಕಾಂಗ್ರೆಸ್ ಹಾಗೆ ಬಿಜೆಪಿಯೇತರ ಪಕ್ಷಗಳು ಸೇರಿ ಯುನೈಟೆಡ್ ಫ್ರಂಟ್ ಅಥವಾ ತೃತೀಯ ರಂಗದ ಸರ್ಕಾರ ರಚನೆ ಮಾಡುವುದಕ್ಕೆ ಮುಂದಾದವು. ಆಗ ಪ್ರಧಾನಿ ಹುದ್ದೆಗೆ ಜ್ಯೋತಿ ಬಸು, ಲಾಲು ಪ್ರಸಾದ್ ಯಾದವ್, ಮುಲಾಯಂ ಸಿಂಗ್ ಯಾದವ್ರಂತಹ ದೈತ್ಯ ನಾಯಕರ ಹೆಸರುಗಳು ಕೇಳಿಬಂದವು. ಆದರೆ ಒಮ್ಮತದ ಅಭ್ಯರ್ಥಿಯಾಗಿ ಎಲ್ಲರ ಕಣ್ಣು ಬಿದ್ದಿದ್ದು ದಕ್ಷಿಣ ಭಾರತದ ಆ ಪ್ರಭಾವಿ ಮುಖ್ಯಮಂತ್ರಿಯ ಮೇಲೆ. ಅವರೇ ಎಚ್.ಡಿ. ದೇವೇಗೌಡರು. ಕನ್ನಡದ ನೆಲದ ನಾಯಕನೊಬ್ಬ ದೇಶದ ಅತ್ಯುನ್ನತ ಹುದ್ದೆಗೇರೋ ಕ್ಷಣ ಹತ್ತಿರವಾಗಿತ್ತು. ಜೂನ್ 1, 1996ರಂದು ಎಚ್.ಡಿ. ದೇವೇಗೌಡರು ಭಾರತದ 11ನೇ ಪ್ರಧಾನಮಂತ್ರಿಯಾಗಿ ಅಧಿಕಾರ ವಹಿಸಿಕೊಂಡ್ರು. ಕೇವಲ 11 ತಿಂಗಳ ಅಲ್ಪಾವಧಿಯ ಆಡಳಿತದಲ್ಲೂ ಗೌಡ್ರು ಇತಿಹಾಸ ನಿರ್ಮಿಸಿದ್ರು. ಅನೇಕ ವರ್ಷಗಳಿಂದ ಪ್ರಧಾನಮಂತ್ರಿಗಳೇ ಭೇಟಿ ನೀಡದೇ ಇದ್ದ, ದಶಕಗಳಿಂದ ಉಗ್ರಗಾಮಿ ಪೀಡಿತವಾಗಿದ್ದ ಈಶಾನ್ಯ ರಾಜ್ಯಗಳಿಗೆ ಸತತವಾಗಿ ಪ್ರವಾಸ ಮಾಡಿ ಅಲ್ಲಿನ ಜನರಲ್ಲಿ ವಿಶ್ವಾಸ ಮೂಡಿಸಿ ಕೋಟ್ಯಂತರ ರೂಪಾಯಿಗಳ ವಿಶೇಷ ಪ್ಯಾಕೇಜ್ ಘೋಷಣೆ ಮಾಡ್ತಾರೆ. ಕಾಶ್ಮೀರದಲ್ಲಿ ಪ್ರಜಾಪ್ರಭುತ್ವವನ್ನ ಮರುಸ್ಥಾಪಿಸಿ ಚುನಾವಣೆ ನಡೆಸಿದ್ದು ಗೌಡರ ಅತಿ ದೊಡ್ಡ ಸಾಧನೆ. ಇಷ್ಟೇ ಅಲ್ಲ, ದೆಹಲಿ ಮೆಟ್ರೋ ರೈಲು ಯೋಜನೆಗೆ ಹಸಿರು ನಿಶಾನೆ ತೋರಿಸಿದ್ದು, ಮಹಿಳಾ ಮೀಸಲಾತಿ ಬಿಲ್ ಮಂಡಿಸೋದಕ್ಕೆ ಮೊದಲು ಶ್ರಮಿಸಿದ್ದು ಇದೇ ದೇವೇಗೌಡರು. ಆದರೆ ರಾಜಕೀಯ ದಾಳ ಉರುಳಿಸಿದ ಕಾಂಗ್ರೆಸ್ ಏಪ್ರಿಲ್ 1997ರಲ್ಲಿ ಬೆಂಬಲ ವಾಪಸ್ ಪಡೆದಿದ್ದಕ್ಕೆ ಗೌಡ್ರು ಗೌರವಯುತವಾಗಿ ಪ್ರಧಾನಿ ಹುದ್ದೆಗೆ ರಾಜೀನಾಮೆಯನ್ನ ಕೊಟ್ಟರು. ದಿಲ್ಲಿಯ ಗದ್ದುಗೆಯಿಂದ ಇಳಿದ ನಂತರವೂ ದೇವೇಗೌಡರು ಸುಮ್ಮನೆ ಕೂರ್ಲಿಲ್ಲ. 1999ರಲ್ಲಿ ರಾಷ್ಟ್ರೀಯ ಜನತಾದಳದಲ್ಲಿ ಸ್ಪ್ಲಿಟ್ ಆದಾಗ ಕರ್ನಾಟಕದ ಪ್ರಾದೇಶಿಕ ಹಿತಾಸಕ್ತಿಯನ್ನ ಕಾಯೋದಕ್ಕೆ ಜನತಾದಳ ಸೆಕ್ಯುಲರ್ ಪಕ್ಷವನ್ನ ಸ್ಥಾಪನೆ ಮಾಡ್ತಾರೆ. ಅಂದಿನಿಂದ ಇಂದಿನ ತನಕ ಕರ್ನಾಟಕದ ರಾಜಕಾರಣದಲ್ಲಿ ಜೆಡಿಎಸ್ ಒಂದು ಪ್ರಮುಖ ಶಕ್ತಿಯಾಗಿ ಉಳಿಯೋದಕ್ಕೆ ದೇವೇಗೌಡರ ವರ್ಚಸ್ಸೇ ಮುಖ್ಯ ಕಾರಣ. ಅವರ ಮಗ ಎಚ್.ಡಿ. ಕುಮಾರಸ್ವಾಮಿ 2 ಸಲ ರಾಜ್ಯದ ಮುಖ್ಯಮಂತ್ರಿಯಾಗುವುದಕ್ಕೆ ಗೌಡರ ರಾಜತಾಂತ್ರಿಕ ಮಾರ್ಗದರ್ಶನವೇ ಆಧಾರವಾಗಿತ್ತು. ಇವತ್ತಿಗೆ ದೇವೇಗೌಡರಿಗೆ 90 ವರ್ಷ ದಾಟಿದೆ. ಆದರೂ ದೇಶದ, ವಿಶೇಷವಾಗಿ ಕರ್ನಾಟಕ ನೆಲ, ಜಲ, ಕಾವೇರಿ ಮತ್ತು ಕೃಷ್ಣಾ ನದಿಗಳ ಹಕ್ಕಿನ ವಿಷಯ ಬಂದ್ರೆ ಇವತ್ತಿಗೂ ಅವರು ಸಂಸತ್ನಲ್ಲಿ ಎದ್ದು ನಿಂತು ಸಿಂಹದಂತೆ ಘರ್ಜಿಸ್ತಾರೆ. ಇವರ ಜ್ಞಾಪಕ ಶಕ್ತಿ ಮತ್ತು ರಾಜಕೀಯ ತಂತ್ರಗಾರಿಕೆ ಇಂದಿನ ಯುವ ರಾಜಕಾರಣಿಗಳಿಗೆ ಅತಿ ದೊಡ್ಡ ಪಾಠಶಾಲೆ ಅಂತಾನೆ ಹೇಳ್ಬೋದು. ಭಾರತೀಯ ರಾಜಕಾರಣದ ಅಪ್ರತಿಮ ಚಾಣಕ್ಯ ಅಂತಾನೆ ಗುರುತಿಸಿಕೊಳ್ಳುವಂತಹ ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರ ರಾಜಕೀಯ ಲೆಕ್ಕಾಚಾರಗಳು ಹಾಗೆ ತಂತ್ರಗಾರಿಕೆಗಳು ದೇಶದ ಇತಿಹಾಸದಲ್ಲೇ ಅತ್ಯಂತ ರೋಚಕ ಹಾಗೆ ವಿಶಿಷ್ಟ ಅಂತ ಕರೆಸಿಕೊಳ್ಳುತ್ತೆ.
ಕೇವಲ 18 ಶಾಸಕರನ್ನ ಅಥವಾ ಬೆರಳೆಣಿಕೆಯಷ್ಟು ಸಂಸದರನ್ನ ಇಟ್ಕೊಂಡು ಇಡೀ ರಾಜ್ಯ ಮತ್ತು ರಾಷ್ಟ್ರ ರಾಜಕಾರಣದ ದಿಕ್ಕನ್ನೇ ಬದಲಿಸೋ ಅವರ ಶೈಲಿಯನ್ನ ದಳಪತಿಯ ರಾಜಕೀಯ ಗಣಿತ ಅಂತಾನೆ ಕರಿಬಹುದು. ಪ್ರಮುಖವಾಗಿ ಅವರ ರಾಜಕೀಯ ಲೆಕ್ಕಾಚಾರದ ಹಿಂದೆ ಒಂದಷ್ಟು ತಂತ್ರಗಳು ಇರುತ್ತೆ. ಅದೇನೇನು ಅಂತ ನೋಡಿದ್ರೆ, ಅಲ್ಪ ಬಲದಲ್ಲೂ ಕೂಡ ಗದ್ದುಗೆ ಹಿಡಿಯೋ ಕಿಂಗ್ ಮೇಕರ್ ತಂತ್ರಗಾರಿಕೆ. ಎಸ್, ದೇವೇಗೌಡರ ಅತ್ಯಂತ ದೊಡ್ಡ ಶಕ್ತಿ ಅಂದ್ರೆ ಹ್ಯಾಂಗ್ ಅಸೆಂಬ್ಲಿ ಅಂತ. ಅಂದ್ರೆ ಯಾರಿಗೂ ಬಹುಮತ ಸಿಗದೇ ಇದ್ದಂತಹ ಪರಿಸ್ಥಿತಿ ಎದುರಾದಾಗ ತಮ್ಮ ದಾಳವನ್ನ ಉರುಳಿಸೋದು. 2004-2018 ಕರ್ನಾಟಕ ವಿಧಾನಸಭಾ ಎಲೆಕ್ಷನ್ ನಲ್ಲಿ ಜೆಡಿಎಸ್ 3ನೇ ಸ್ಥಾನದಲ್ಲಿದ್ರೂ ಕಾಂಗ್ರೆಸ್ ಹಾಗೆ ಬಿಜೆಪಿ ನಡುವಿನ ಜಿದ್ದಾಜಿದ್ದನ್ನ ಬಳಸ್ಕೊಂಡು ತಮ್ಮ ಪಕ್ಷಕ್ಕೆ ಅಂದ್ರೆ ತಮ್ಮ ಮಗನಿಗೆ ಮುಖ್ಯಮಂತ್ರಿ ಗದ್ದುಗೆ ಸಿಗೋ ಹಾಗೆ ಮಾಡಿದ್ರು. ರಾಜಕೀಯದಲ್ಲಿ ಯಾರೂ ಶಾಶ್ವತ ಶತ್ರುಗಳಲ್ಲ, ಮಿತ್ರರಲ್ಲ ಅನ್ನೋದನ್ನ ಅತ್ಯಂತ ವ್ಯವಸ್ಥಿತವಾಗಿ ಬಳಸ್ಕೊಳ್ಳೋದು ಗೌಡರ ಲೆಕ್ಕಾಚಾರ ಅಂತ ಹೇಳ್ಬೋದು. ಇನ್ನು ಪ್ರಾದೇಶಿಕ ಅಸ್ಮಿತೆ ಹಾಗೆ ವೋಟ್ ಬ್ಯಾಂಕ್ ರಕ್ಷಣೆ ಅಂತ ಬಂದಾಗ ಗೌಡರ ರಾಜಕೀಯ ಭದ್ರ ಬುನಾದಿ ಇರೋದು ಹಳೆ ಮೈಸೂರು ಭಾಗದ ಒಕ್ಕಲಿಗ ಸಮುದಾಯ ಹಾಗೂ ಗ್ರಾಮೀಣ ರೈತಾಪಿ ವರ್ಗದಲ್ಲಿ. ರಾಷ್ಟ್ರೀಯ ಪಕ್ಷಗಳಾದ ಬಿಜೆಪಿ ಮತ್ತು ಕಾಂಗ್ರೆಸ್ ಎಷ್ಟೇ ಪ್ರಬಲವಾದ್ರೂ ಪ್ರಾದೇಶಿಕ ನೆಲೆಯ ಈ ಕೋರ್ ವೋಟ್ ಬ್ಯಾಂಕ್ ಅನ್ನ ತಮ್ಮ ಕೈ ಬಿಡದಂತೆ ಕಾಯ್ದುಕೊಳ್ಳೋದು ಅವರ ಪ್ರಮುಖ ತಂತ್ರ. ರಾಷ್ಟ್ರೀಯ ನಾಯಕರ ಮುಂದೆ ಕನ್ನಡದ ನೆಲ, ಜಲ, ಕಾವೇರಿ ವಿಷಯಗಳನ್ನ ಮುನ್ನೆಲೆಗೆ ತಂದು ಪ್ರಾದೇಶಿಕ ಅಸ್ಮಿತೆಯ ಮೂಲಕ ಪ್ರಾದೇಶಿಕ ಪಕ್ಷದ ಅಸ್ತಿತ್ವವನ್ನ ಜೀವಂತವಾಗಿಟ್ಟಿದ್ದಾರೆ. ಇತ್ತೀಚಿನ ದಿನಗಳಲ್ಲಿ 2024-2026 ಪ್ರಸಕ್ತ ವಿದ್ಯಮಾನಗಳ ತನಕ ದೇವೇಗೌಡರ ರಾಜಕೀಯ ಲೆಕ್ಕಾಚಾರ ಮತ್ತೊಂದು ದೊಡ್ಡ ತಿರುವನ್ನ ಪಡೆದುಕೊಂಡಿದೆ. ಜೆಡಿಎಸ್ ಪಕ್ಷದ ಭವಿಷ್ಯ ಹಾಗೂ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರವನ್ನ ಎದುರಿಸೋದಕ್ಕೆ ಅವರು ಬಿಜೆಪಿ ಜೊತೆ ಭದ್ರವಾದ ಮೈತ್ರಿ ಮಾಡ್ಕೊಂಡಿದ್ದಾರೆ. ಕಾಂಗ್ರೆಸ್ ನಾಯಕ ಮಲ್ಲಿಕಾರ್ಜುನ ಖರ್ಗೆ ಅವರು ಸಂಸತ್ನಲ್ಲಿ ಒಂದು ಮಾತು ಹೇಳಿದ್ರು. ಜೆಡಿಎಸ್ ಮೊದಲು ಕಾಂಗ್ರೆಸ್ ಜೊತೆ ಡೇಟಿಂಗ್ ನಡೆಸಿ ಈಗ ಮೋದಿಯವರನ್ನ ಮದುವೆ ಆಗಿದೆ ಅಂತ ಒಂದ್ ರೀತಿ ಮಾರ್ಮಿಕವಾಗಿ ಹೇಳಿದ್ರು. ಗೌಡರು ಅಷ್ಟೇ ಚಾಣಕ್ಯತನದಿಂದ ಇದಕ್ಕೆ ರಿಯಾಕ್ಟ್ ಮಾಡಿದ್ರು. ಕಾಂಗ್ರೆಸ್ ಜೊತೆಗಿನ ಮೈತ್ರಿ ಒಂದು ಹಿಂಸಾತ್ಮಕ ಸಂಬಂಧ ಆಗಿತ್ತು, ಅದಕ್ಕೇನೆ ವಿಚ್ಛೇದನ ಕೊಡಬೇಕಾಯಿತು ಅಂತ ತಿರುಗೇಟನ ಕೊಟ್ರು. ಇನ್ನು ಇತ್ತೀಚೆಗೆ ಜೂನ್ 2026 ಅವರ ರಾಜ್ಯಸಭಾ ಅವಧಿ ಮುಗಿಯೋ ಸಂದರ್ಭದಲ್ಲಿ ಬಿಜೆಪಿ ಜೆಡಿಎಸ್ಗೆ ಸೀಟು ಬಿಟ್ಕೊಡದೇ ಇದ್ದಾಗ ಭಿನ್ನಾಭಿಪ್ರಾಯಗಳ ವದಂತಿಗಳು ಬಂದವು. ಆದರೆ ಹಿರಿಯ ರಾಜಕಾರಣಿಯಾದ ಗೌಡ್ರು ತಕ್ಷಣವೇ ಜಾಣ್ಮೆಯ ನಡೆ ಪ್ರದರ್ಶಿಸಿ ನನ್ನ ಕೊನೆ ಉಸಿರಿರೋ ತನಕ ಎನ್ಡಿಎ ಜೊತೆ ಮೈತ್ರಿ ಮುಂದುವರಿಯುತ್ತೆ, ಮೋದಿಯವರ ಜೊತೆಗಿನ ನನ್ನ ಸಂಬಂಧ ಕೇವಲ ಒಂದು ಸೀಟ್ಗಾಗಿ ಅಲ್ಲ ಅಂತ ಹೇಳೋ ಮೂಲಕ ಮೈತ್ರಿ ಒಡೆಯದ ರೀತಿ ಹಾಗೆ ಕೇಂದ್ರದಲ್ಲಿ ತಮ್ಮ ಪಕ್ಷದ ಪ್ರಭಾವ ಕುಗ್ಗದ ಹಾಗೆ ನೋಡ್ಕೊಂಡಿದ್ದಾರೆ. ಇಲ್ಲಿ ಕುಟುಂಬ ರಾಜಕಾರಣ ಮತ್ತು ನಾಯಕತ್ವದ ಹಸ್ತಾಂತರ ಅಂತ ಬಂದಾಗ ತಮ್ಮ ನಂತರವೂ ಪಕ್ಷ ಮತ್ತು ಕುಟುಂಬದ ಹಿಡಿತ ತಪ್ಪಬಾರದು ಅನ್ನೋದು ಗೌಡರ ನಿಖರ ಲೆಕ್ಕಾಚಾರಗಳಲ್ಲೊಂದು. ಎಚ್.ಡಿ. ಕುಮಾರಸ್ವಾಮಿ ಅವರನ್ನ ರಾಜ್ಯ ಮಟ್ಟದಲ್ಲಿ ಭದ್ರವಾಗಿ ನೆಲೆಯೂರಿಸಿದ ಅವರು ಕೇಂದ್ರ ಸಚಿವರನ್ನಾಗಿ ಮಾಡುವಲ್ಲೂ ಕೂಡ ಸಕ್ಸಸ್ ಆದ್ರು. ಇತ್ತೀಚಿನ ಕೆಲವು ಕೌಟುಂಬಿಕ ಹಾಗೆ ರಾಜಕೀಯ ಹಿನ್ನಡೆಗಳ ಹೊರತಾಗಿಯೂ ಜೆಡಿಎಸ್ ಪಕ್ಷದ ಸಂಪೂರ್ಣ ಚುಕ್ಕಾಣಿ ಕುಟುಂಬದ ನಾಯಕತ್ವದಲ್ಲೇ ಇರೋ ಹಾಗೆ ಅವರು ರಾಜಕೀಯ ದಾಳಗಳನ್ನ ಹೆಣಿತಾ ಇರ್ತಾರೆ. ಸೊ ಒಟ್ಟಾರೆಯಾಗಿ ಹೇಳೋದಾದ್ರೆ ದೇವೇಗೌಡರ ರಾಜಕೀಯ ಲೆಕ್ಕಾಚಾರ ಅಂದ್ರೆ ಅದು ಕೇವಲ ಸೀಟುಗಳ ಸಂಖ್ಯೆ ಮಾತ್ರ ಅಲ್ಲ, ಎದುರಾಳಿಗಳು ತಮ್ಮನ್ನ ಮುಗಿಸಿದ್ರು ಅಂದ್ಕೊಳ್ಳೋ ಹೊತ್ತಿಗೆ ಹೊಸದೊಂದು ಮೈತ್ರಿ ಅಥವಾ ಹೊಸದೊಂದು ರಾಜಕೀಯ ರಣತಂತ್ರದ ಮೂಲಕ ಪುಟಿದೆದ್ದು ಬರೋದೇ ಈ 93 ವರ್ಷದ ರಾಜಕೀಯ ಭೀಷ್ಮನ ಲೆಕ್ಕಾಚಾರದ ವೈಶಿಷ್ಟ್ಯ. ಹಾಸನದ ಹರದನಹಳ್ಳಿಯಂತ ಸಣ್ಣ ಹಳ್ಳಿಯಿಂದ ದಿಲ್ಲಿಯ ಕೆಂಪುಕೋಟೆ ತನಕ ಹರಡಿರೋ ದೇವೇಗೌಡರ ಈ ಪಯಣ ಕೇವಲ ಒಬ್ಬ ವ್ಯಕ್ತಿಯ ಕಥೆಯಲ್ಲ, ಇದು ಕಷ್ಟಪಟ್ಟು ಹೋರಾಡಿದರೆ ಸಾಮಾನ್ಯ ರೈತನ ಮಗನೂ ಕೂಡ ಈ ದೇಶದ ಚುಕ್ಕಾಣಿ ಹಿಡಿಬಹುದು ಅನ್ನೋದಕ್ಕೆ ಬೆಸ್ಟ್ ಎಕ್ಸಾಂಪಲ್. ಅದಕ್ಕೆ ಇವರನ್ನ ಭಾರತೀಯ ರಾಜಕಾರಣದ ಅಜಾತ ಶತ್ರು, ರಾಜಕೀಯ ಭೀಷ್ಮ ಅಂತ ಕರೆಯೋದು. ಸೊ ವೀಕ್ಷಕರೇ, ಎಚ್.ಡಿ. ದೇವೇಗೌಡ ಅವರ ರಾಜಕೀಯ ಜೀವನದ ಈ ಸುದೀರ್ಘ ಹಾದಿಯ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ನಿಮ್ಮ ಉತ್ತರವನ್ನ ಕಾಮೆಂಟ್ ಮೂಲಕ ತಿಳಿಸಿ. ನಮಸ್ಕಾರ. ಯಾವುದೇ ಸುದ್ದಿಯ ಅಪ್ಡೇಟ್ ಅನ್ನ ಮಿಸ್ ಮಾಡ್ಕೊಳ್ಬಾರ್ದು ಅಂದ್ರೆ ಈಗ್ಲೇ ಒನ್ ಇಂಡಿಯಾವನ್ನ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಬೇಕಾದ ಭಾಷೆಯಲ್ಲಿ ಎಲ್ಲಾ ಸುದ್ದಿ ತಿಳಿಬೇಕು ಅಂದ್ರೆ ಒನ್ ಇಂಡಿಯಾ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ.